ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ನಲ್ಲಿ ನಾವು ನಮ್ಮ ಕೆಲಸದಾಚೆಗೆ ಹೋಗಿ ಸಮುದಾಯದಲ್ಲಿ ಉತ್ತಮ ಪರಿಣಾಮ ಮೂಡಿಸಲು ಕಟ್ಟಿಬದ್ಧರಾಗಿದ್ದೇವೆ. ಐ ಕೇರ್ ಕಮ್ಯುನಿಟಿ ಆಕ್ಷನ್ ಟು ರೀಚ್ ಎವ್ರಿವನ್ ಮೂಲಕ ನಮ್ಮ ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಸಮಾಜದಲ್ಲಿ ಬದಲಾವಣೆ ತರುವ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಒದಗಿಸುತ್ತೇವೆ. ಉತ್ಸಾಹ ಮತ್ತು ಉದ್ದೇಶದಿಂದ ನಿರ್ಮಿತಗೊಂಡ ಐ ಕೇರ್ ಒಂದು ಕಾರ್ಯಕ್ರಮವಲ್ಲ, ಇದು ಜನರನ್ನು ಒಗ್ಗೂಡಿಸುವ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ತರುವ ಒಂದು ಚಳುವಳಿಯಾಗಿದೆ. 2017ರಿಂದ ಐ ಕೇರ್ 33 ಕಾರ್ಯಕ್ರಮಗಳ ಮೂಲಕ 3230ಕ್ಕೂ ಹೆಚ್ಚು ಸ್ವಯಂ ಸೇವಕರ ತಂಡವನ್ನು ನಿರ್ಮಿಸಿದ್ದು 68,000ಕ್ಕಿಂತ ಹೆಚ್ಚು ಜನರ ಬದುಕಿನ ಮೇಲೆ ಒಳ್ಳೆಯ ಪರಿಣಾಮ ಉಂಟುಮಾಡಿದೆ. ಈ ಎಲ್ಲ ಪ್ರಯತ್ನಗಳು ಶುದ್ಧ ಸೇವಾ ಮನೋಭಾವದಿಂದ ಬಂದಿದ್ದು ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳ ಸಮರ್ಪಣೆ ಮತ್ತು ಉತ್ಸಾಹದಿಂದ ಸಾಧ್ಯವಾಗಿದೆ. 2024-25ರಲ್ಲಿ ನಮ್ಮ ಐ ಕೇರ್ ಸ್ವಯಂ ಸೇವಕರು ಶಾಶ್ವತತೆ, ಸಮುದಾಯ ಸೇವೆ ಮತ್ತು ಶಿಕ್ಷಣ ಎಂಬ ನಮ್ಮ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ವಿವಿಧ ಅರ್ಥಪೂರ್ಣ ಉದ್ದೇಶಗಳಲ್ಲಿ ಭಾಗವಹಿಸಲು ಒಂದಾಗಿ ಹೊರಟಿದ್ದಾರೆ. ವರ್ಷದ ಮುಖ್ಯ ಅಂಶಗಳನ್ನು ನೋಡೋಣ. ನಮ್ಮ ಪ್ರಯಾಣವು ಸೆಪ್ಟೆಂಬರ್ 29, 2024ರಂದು ಕರ್ನಾಟಕದ ಬಿಡದಿ ಸಮೀಪದ ಹಿರೇಗೌಡನ ಕೆರೆಯ ಸುತ್ತ ಕ್ಲೀನ್ ಆ್ಯಂಡ್ ಗ್ರೀನ್ ಡ್ರೈವ್ ಮೂಲಕ ಆರಂಭವಾಯಿತು. ಈ ಉದ್ದೇಶವು ನೀರಿನ ಮೂಲಗಳನ್ನು ರಕ್ಷಿಸುವುದು ಮತ್ತು ಕೆರೆಯ ಸುತ್ತಮುತ್ತ ಹಸಿರನ್ನು ಹೆಚ್ಚಿಸುವುದು ಆಗಿತ್ತು. ಸ್ವಯಂ ಸೇವಕರು ಉತ್ಸಾಹದಿಂದ ಭಾಗವಹಿಸಿ ಕಸ ಸಂಗ್ರಹ ಮಾಡಿ ಕಸ ತೆರವುಗೊಳಿಸಿದರು ಹಾಗೂ ಕೆರೆಯ ಬಂಡೆಯನ್ನು ರಕ್ಷಿಸಲು ಸ್ಥಳೀಯ ಸಸ್ಯಗಳನ್ನು ನೆಟ್ಟಿದರು. ಹಿರೇಗೌಡನ ಕೆರೆ ಸಮೀಪದ 3 ಗ್ರಾಮಗಳ 3,000ಕ್ಕೂ ಹೆಚ್ಚು ಸಮುದಾಯ ಸದಸ್ಯರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಕೆರೆ ಆವರಣದಿಂದ 156 kg ಪ್ಲಾಸ್ಟಿಕ್ ಕಸದ ಸಂಗ್ರಹಣೆ, ಕೆರೆಗೆ ಸುತ್ತಲೂ 300ಕ್ಕೂ ಹೆಚ್ಚು ಸ್ಥಳೀಯ ಸಸಿಗಳ ನೆಡುವಿಕೆ, ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಮತ್ತು ಅವರ ಕುಟುಂಬದ ಸದಸ್ಯರಲ್ಲಿನ 161 ಸ್ವಯಂ ಸೇವಕರು ನಿರಂತರವಾಗಿ ಭಾಗವಹಿಸಿದರು. ನಾವು ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಿಡಗಳನ್ನ ನೆಡೋದು, ಎನ್ವೈರ್ನಮೆಂಟ್ನ ಕ್ಲೀನಾಗಿ ಇಡೋದು, ಈ ಆ್ಯಕ್ಟಿವಿಟಿನ ನಾವು ಇದೊಂದು ಈವೆಂಟಿಗೆ ಅಂತ ಮಾಡಬಾರ್ದು, ಅದನ್ನು ನಮ್ಮ ಡೈಲಿ ರೊಟೀನ್ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಆಪರ್ಚುನಿಟಿ ಕೊಟ್ಟಂಥ ಐ ಕೇರ್ ಮತ್ತು ಟೊಯೋಟಾಗೆ ಮತ್ತೊಂದು ಸರಿ ಧನ್ಯವಾದ ಹೇಳ್ತಾ ಇದ್ದೀನಿ. This drive will help in water retention and also clears the debris around the lake, which will help the villagers and inhabitants close by, and also create a lot of lung space and help in water retention and preservation of water in the lakes. So thank you TKM. ಬಿಡದಿ ಪಟ್ಟಣ ಪಾಲಿಕೆಯು ಐ ಕೇರ್ ಸ್ವಯಂ ಸೇವಕರೊಂದಿಗೆ ಕೈಜೋಡಿಸಿ ಅಮೂಲ್ಯ ಬೆಂಬಲ ನೀಡಿದರು ಮತ್ತು ಕಾರ್ಯಕ್ರಮದ ನಂತರವೂ ಗಿಡಗಳ ಆರೈಕೆ ಮಾಡಲು ಸಹಾಯ ಮಾಡುತ್ತಿದ್ದಾರೆ. ಅವರ ನಿರಂತರ ಸಹಭಾಗಿತ್ವವು ಈ ಉಪಕ್ರಮದ ಸ್ಥಿರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. 2024 ಅಕ್ಟೋಬರ್ 27ರಂದು ನಾವು ಕೆಂಗೇರಿ ಉಲ್ಲಾಲ ಉಪನಗರದಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ತರಗತಿಯನ್ನು ಸುಧಾರಿಸಲು ಕೆಲಸ ಮಾಡಿದ್ದೇವೆ. ಸ್ವಯಂ ಸೇವಕರು ಬೆಂಚುಗಳನ್ನು ಶುಚಿಗೊಳಿಸಿ ಹೊಸ ಡೆಸ್ಕ್ಗಳನ್ನು ಸ್ಥಾಪಿಸುವ ಮೂಲಕ ತರಗತಿಯನ್ನು ವಿದ್ಯಾರ್ಥಿಗಳಿಗಾಗಿ ಹೆಚ್ಚು ಆನಂದದಾಯಕವಾಗಿಸಿದ್ದಾರೆ. ಉಲ್ಲಾಲ ಉಪನಗರದ ಸರ್ಕಾರಿ ಶಾಲೆಯ 380 ವಿದ್ಯಾರ್ಥಿಗಳಿಗೆ ಉತ್ತಮ ಅಧ್ಯಯನ ಪರಿಸರವನ್ನು ಒದಗಿಸಲಾಯಿತು. 75 ಬೆಂಚುಗಳನ್ನು ಶುಚಿಗೊಳಿಸಿ ಮತ್ತು 10 ಹೊಸ ಡೆಸ್ಕ್ಗಳನ್ನು ಸ್ಥಾಪಿಸಲಾಗಿದೆ. 181 ಐ ಕೇರ್ ಸ್ವಯಂ ಸೇವಕರು ಮತ್ತು 56 ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ಶಾಲೆಯಲ್ಲಿ ಸುಮಾರು ಒಂದು 75-80 ಡೆಸ್ಕ್ಗಳು ರಿಪೇರಿ ಇದ್ವು. ಅವನ್ನೆಲ್ಲ ದುರಸ್ತಿ ಮಾಡಿ ಅವುಗಳಿಗೆ ಬಣ್ಣ ಹಚ್ಚಿ ಹೊಸ ಡೆಸ್ಕ್ಗಳನ್ನಾಗಿ ಮಾರ್ಪಡಿಸಿದ್ದಾರೆ. ಇದರಿಂದ ನಮ್ಮ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತಾ ಇದೆ. ಮತ್ತೆ ಈ ಹೊಸ ಡೆಸ್ಕ್ಗಳಲ್ಲಿ ಕುಂತ್ಕೊಂಡು ಉತ್ತಮವಾದ ಕಲಿಕಾ ವಾತಾವರಣ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಟೊಯೋಟಾ ಸಂಸ್ಥೆ ಮತ್ತು ಈ ಐ ಕೇರ್ ವಾಲಂಟಿಯರ್ಸ್ಗೆ ನಮ್ಮ ಶಾಲೆ ಪರವಾಗಿ, ನನ್ನ ಪರವಾಗಿ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ಐ ಕೇರ್ ಸಂಸ್ಥೆಯಿಂದ ಬಂದು ಅವರು ನಮ್ಮ ಬೆಂಚಿಗೆಲ್ಲ ಬಣ್ಣ ಹಚ್ಚಿ ಮತ್ತು ಹೊಸ ಬೆಂಚ್ಗಳನ್ನೆಲ್ಲ ನೀಡಿದ್ದಾರೆ. ಇದರಿಂದ ನಮಗೆ ಓದೋಕ್ಕೆ ತುಂಬ ಅನುಕೂಲ ಆಗ್ತೈತೆ. ಇವ್ರು ಈ ಥರ ಮಾಡಿರೋದ್ರಿಂದ ನಮಗೆ ಎಷ್ಟೋ ಜನ ಓದಿರೋ ಮಕ್ಕಳಿಗೆಲ್ಲ ಈ ಸ್ಕೂಲ್ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಒಂದು ರೀತಿ ಓದೋ ಕಡೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಬೆಂಚುಗಳಿಗೆ ಹೊಸ ರೂಪ ನೀಡಿ ಹೆಮ್ಮೆ ಪಟ್ಟರು. ಇದು ಅವರಲ್ಲಿ ಹೊಣೆಗಾರಿಕೆಯನ್ನು ಹೆಚ್ಚಿಸಿತು.
ಸ್ವಯಂ ಸೇವಕರ ಪರಿಶ್ರಮವು ಅವರಿಗೆ ಉತ್ತಮ ಅಧ್ಯಯನ ಪರಿಸರವನ್ನು ಸೃಷ್ಟಿಸಲು ಸಹಾಯ ಮಾಡಿತು. 2024 ಡಿಸೆಂಬರ್ 1ರಂದು ನಾವು ಕೆಂಗೇರಿ ಕನ್ನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಸೃಜನಾತ್ಮಕ ಕಾರ್ಯಕ್ರಮ ಆಯೋಜಿಸಿದ್ದೆವು. ಈ ಕಾರ್ಯಕ್ರಮದಲ್ಲಿ ಮ್ಯೂರಲ್ ಪೇಂಟಿಂಗ್ ಮತ್ತು ಶಿಕ್ಷಣ ಕಾರ್ಡ್ ತಯಾರಿಕೆಯ ಮೂಲಕ ವಿದ್ಯಾರ್ಥಿಗಳು ಕಲಿಕೆಯನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿ ಅನುಭವಿಸಿದರು. ಕನ್ನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ 387 ವಿದ್ಯಾರ್ಥಿಗಳು ಮ್ಯೂರಲ್ ಚಿತ್ರಕಲೆ ಮತ್ತು ಶಿಕ್ಷಣ ಕಾರ್ಡುಗಳಿಂದ ನೇರವಾಗಿ ಪ್ರಭಾವಿತರಾಗಿದ್ದಾರೆ. 800 ಶಿಕ್ಷಣ ಕಾರ್ಡ್ಗಳನ್ನು ಕೈಯಾರೆ ತಯಾರಿಸಲಾಗಿದ್ದು, ಅವು ಸಂಕೀರ್ಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಹಾಗೂ ಕಲಿಕೆಯನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸುತ್ತವೆ. 167 ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಮುದಾಯಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದರು. 107 ವಿದ್ಯಾರ್ಥಿಗಳು ಸ್ವಯಂ ಸೇವಕರೊಂದಿಗೆ ಜೊತೆಯಾಗಿದ್ದು ಬಿಳಿ ಗೋಡೆಗಳನ್ನು ಸೃಜನಶೀಲ ಚಿತ್ರಣಗಳಲ್ಲಿ ಬದಲಾಯಿಸಿದರು. ಇದು ತಂಡದ ಕೆಲಸ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯನ್ನು ಉತ್ತೇಜಿಸಿತು. ನಮ್ಮ ಶಾಲಾ ಗೋಡೆಗಳ ಮೇಲೆ ಗೋಡೆ ಬರಹಗಳು ಮತ್ತು ಎಜುಕಾರ್ಡ್ಗಳನ್ನ ಇಲ್ಲೇ ತಯಾರು ಮಾಡಿ ನಮ್ಮ ಮಕ್ಕಳಿಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಮತ್ತು ಅದನ್ನು ಹೇಗೆ ಬಳಸೋದು ಮತ್ತು ತರಗತಿಯಲ್ಲಿ ಹೇಗೆ ಕಲಿಕೆಗೆ ಅದನ್ನು ಪೂರಕವಾಗಿ ಬಳಸ್ಕೊಳೋದು ಅನ್ನೋದನ್ನ ಅವರು ತಿಳಿಸ್ಕೊಟ್ರು. ಅದೇ ರೀತಿ ನಮ್ಮ ಶಾಲಾ ಶಿಕ್ಷಕರು ಕೂಡ ದೈನಂದಿನ ತರಗತಿಗಳಲ್ಲಿ ಅವುಗಳನ್ನು ಬಳಸಿಕೊಂಡು ಕಲಿಕೆಗೆ ಪೂರಕವಾಗಿ ಅವನ್ನ ಬಳಸ್ಕೊಳ್ಳೋದ್ರಿಂದ ನಮ್ಮ ಮಕ್ಕಳಿಗೆ ಬಹಳ ಅದರಿಂದ ಅನುಕೂಲ ಆಗಿದೆ. ಸಬ್ಜೆಕ್ಟ್ಗೂ ಸಂಬಂಧಪಟ್ಟಂತ ಕೆಲವು ಚಿತ್ರಗಳನ್ನ ನಮ್ಮ ಶಾಲೆಯಲ್ಲಿ ಬಿಡಿಸಿದ್ರು. ಇದರಿಂದ ಪ್ರತಿದಿನ ನಾವು ಆ ಚಿತ್ರಗಳನ್ನ ನೋಡೋದ್ರಿಂದ ಅದನ್ನ ನೋಡ್ತಾ ನೋಡ್ತಾ ನಮ್ಮ ಸಾಮಾನ್ಯ ಜ್ಞಾನ ಅಂದ್ರೆ ಕಾಮನ್ ಸೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಅದನ್ನ ನಾವು ಚಿತ್ರಗಳ ಮೂಲಕ ಬಣ್ಣಗಳ ಮೂಲಕ ನೋಡಿದ್ರೆ ಅದನ್ನ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಆದ್ರೆ ನಾವು ಅದನ್ನ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ ಅಯ್ಯೋ ಪುಸ್ತಕ ನಾವು ಓದ್ಬೇಕಾ ಅಂತ ಒಂಥರ ಅನಿಸ್ತಾ ಇರುತ್ತೆ. ಅದನ್ನ ನಾವು ಆ ರೀತಿ ನೋಡೋದಾದ್ರೆ ನಮ್ಗೆ ಸ್ಕೂಲಿಗೆ ಬರ್ಬೇಕು ಅನ್ನೋ ಒಂದು ಖುಷಿ ಆಗುತ್ತೆ. ಮತ್ತೆ ಅದನ್ನ ನೋಡ್ತಾ ನೋಡ್ತಾ ನಮ್ಮ ಅನೇಕ ಶಕ್ತಿ ಅಂದ್ರೆ ನಮ್ಮ ಬುದ್ಧಿಶಕ್ತಿ ತುಂಬಾ ಚುರುಕಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಕಲಾಕೃತಿಗಳ ಮುಂದೆ ಗೌರವದಿಂದ ನಿಂತು ಸಂತೋಷ ವ್ಯಕ್ತಪಡಿಸಿದಾಗ ಉತ್ಸಾಹ ಗರಿಗೆದರಿತು. ಗೋಡೆ ಚಿತ್ರಗಳು ಕೇವಲ ಸ್ಥಳವನ್ನು ಸುಂದರಗೊಳಿಸದೆ ಅವು ಗೌರವ, ಸೃಜನಶೀಲತೆ ಹಾಗೂ ಹೊಸತಾಗಿ ಕಲಿಯುವ ವಿಧಾನಗಳ ಪ್ರತೀಕಗಳಾಗಿ ರೂಪುಗೊಂಡವು. ಸ್ವಯಂ ಸೇವಕರು ಮತ್ತು ವಿದ್ಯಾರ್ಥಿಗಳು ಮಂದಹಾಸದೊಂದಿಗೆ ಹೊರಟರು, ಏಕೆಂದರೆ ಈ ಚಿತ್ರಗಳು ಮತ್ತು ಕಾರ್ಡುಗಳು ಭವಿಷ್ಯದ ಪೀಳಿಗೆಗಳಿಗೆ ಪ್ರೇರಣೆಯಾಗಲಿದೆ ಎಂಬ ಸಂತೋಷ ಅವರಲ್ಲಿ ಇತ್ತು. ಈ ಕಾರ್ಯಕ್ರಮ ಕೇವಲ ಕಲೆ ರಚಿಸುವ ಬಗ್ಗೆ ಮಾತ್ರ ಇರಲಿಲ್ಲ, ಇದು ಪ್ರತಿಯೊಬ್ಬರ ಮನಸ್ಸು ಮತ್ತು ಹೃದಯದಲ್ಲಿ ಶಾಶ್ವತ ಸ್ಮರಣೆಯಾಗಿ ಉಳಿಯುವಂತಹದಾಗಿತ್ತು. ನಮ್ಮ 2024-25 ಪ್ರಯಾಣವು 2025 ಜನವರಿ 19ರಂದು ಕರ್ನಾಟಕದ ಕೆಂಗೇರಿ ದೊಡ್ಡ ಗೊಲ್ಲರಹಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೈಯಲ್ಲಿ ಪ್ರಾಯೋಗಿಕ ಅನುಭವವನ್ನು ನೀಡುವ ಶೈಕ್ಷಣಿಕ ಉಪಕ್ರಮದೊಂದಿಗೆ ಅಂತ್ಯವಾಯಿತು. ಸ್ವಯಂ ಸೇವಕರು ವಿದ್ಯಾರ್ಥಿಗಳಿಗೆ ಸ್ಟೆಮ್ ಮಾದರಿಗಳನ್ನು ಸಂಯೋಜಿಸುವುದರಲ್ಲಿ ಮಾರ್ಗದರ್ಶನ ನೀಡಿದರು. ಇದು ಅವರಿಗೆ ವಿಜ್ಞಾನ ಮತ್ತು ಗಣಿತ ಸಂಪ್ರದಾಯಗಳ ಪ್ರಾಯೋಗಿಕ ಅನ್ವಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿತು. ಈ ಚಟುವಟಿಕೆಗಳಿಂದ 500 ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಸಾಧನಗಳು ಮತ್ತು ಸ್ಟೆಮ್ ಕ್ಷೇತ್ರಗಳತ್ತ ಆಸಕ್ತಿಯನ್ನು ಹೆಚ್ಚಿಸುವ ಮೂಲಕ ಕಲಿಕೆಯ ಅನುಭವ ಒದಗಿಸಲಾಯಿತು. ಈ ಕಾರ್ಯಕ್ರಮವು 400ಕ್ಕೂ ಹೆಚ್ಚು ಸ್ಟೆಮ್ ಆಧಾರಿತ ಕಲಿಕೆಯನ್ನು ಪರಿಚಯಿಸಿ ವಿಜ್ಞಾನ ಮತ್ತು ಗಣಿತದಲ್ಲಿ ಆಕರ್ಷಕ ಮತ್ತು ಪ್ರಾಯೋಗಿಕ ಕಲಿಕೆಯ ಅನುಭವವನ್ನು ನೀಡಿತು. 223 ಸ್ವಯಂ ಸೇವಕರು 75 ವಿದ್ಯಾರ್ಥಿಗಳೊಂದಿಗೆ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೈನ್ಸ್ ಅಂದ್ರೆ ಕ್ಯೂರಿಯಾಸಿಟಿ ಅಂತ ಮಕ್ಕಳಿಗೆ ಅವರ ಕೈಯಾರೆ ಮಾಡೆಲ್ಸ್ಗಳನ್ನು ಮಾಡಿ ಅತ್ಯಂತ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಮಕ್ಕಳು ಖುಷಿಯಾಗಿ ನನ್ನ ಹತ್ರ ಹಂಚ್ಕೊಂಡ್ರು, ಮ್ಯಾಮ್ ನಮಗೆ ಸೈನ್ಸ್ ಅಂತಂದರೆ ಬರೀ ಓದೋದು ಅಂತ ಅಂದ್ಕೊಂಡಿದ್ದು, ಆದರೆ ಪ್ರಾಕ್ಟಿಕಲಿಗೂ ನಾವು ಮಾಡಿ ತಿಳ್ಕೊಬೋದು ಅನ್ನೋದನ್ನು ನಾವು ಈ ಕಾರ್ಯಾಗಾರದಲ್ಲಿ ತಿಳ್ಕೊಂಡಿದ್ದೀವಿ ಅಂತ ಹೇಳಿದರು. ಉದಾಹರಣೆಗೆ ಸ್ಟೆಥೋಸ್ಕೋಪ್ ಮಾಡಿರುವಂಥ ಕೆಲವು ಮಕ್ಕಳು ನನ್ನ ಹತ್ರ ಬಂದು ಈ ಸ್ಟೆಥೋಸ್ಕೋಪ್ನ ನಾವು ಇದು ಜಸ್ಟ್ ಒಂದು ಟ್ರಯಲ್ ಆಗಿ ನೋಡ್ತಾ ಇದ್ದೀವಿ ಮ್ಯಾಮ್, ಬಟ್ ರಿಯಲ್ ಸ್ಟೆಥೋಸ್ಕೋಪ್ ಇಟ್ಕೋಬೇಕು ಅನ್ನೋ ಆಸೆ ಈ ಕಾರ್ಯಾಗಾರದಿಂದ ನನಗೆ ಬರ್ತಾ ಇದೆ ಅನ್ನೋದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಸರ್. ಸೊ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ಕಿರ್ಲೋಸ್ಕರ್ ಕಂಪ್ನಿಯವರಿಗೆ ನಮ್ಮ ಶಾಲೆಯ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸೈನ್ಸ್ ಬಗ್ಗೆ ಉಪಯೋಗ ಆಗುವಂಥ ಮಾಡೆಲ್ಸ್ ಎಲ್ಲ ಕೊಟ್ಟು ನಮಗೆ ಅರ್ಥ ಆಗೋ ರೀತಿ ಹೇಳ್ಕೊಟ್ರು. ಹಾಗೆ ನಾವು ಮನೇಲಿದ್ದರೆ ಈ ಥರ ಏನು ಕಲಿತಿದ್ದಿಲ್ಲ. ಇನ್ನೂ ನಮಗೆ ಇದನ್ನ ನೋಡಿ ಇನ್ನೂ ಆಸಕ್ತಿ ಕಲಿಬೇಕನ್ನೋದು ಬಂತು. ಹಂಗಾಗಿ ನಾವು ಅವತ್ತು ಅವ್ರ ಕಡೆಯಿಂದ ತುಂಬ ತಿಳ್ಕೊಂಡ್ವಿ. ಸ್ಟೆಮ್ ಮಾದರಿಗಳು ಆಸಕ್ತಿಯನ್ನು ಪ್ರೇರೇಪಿಸಿತು ಮತ್ತು ವಿದ್ಯಾರ್ಥಿಗಳು ಸಂಕೀರ್ಣ ಸಂಪ್ರದಾಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯವಾಯಿತು.
ಇದರಿಂದ ಕಲಿಕೆ ಆನಂದಕರ ಮತ್ತು ಪರಿಣಾಮಕಾರಿಯಾಗಿ ಬೆಳೆಯಿತು. ಅವರು ಮಾದರಿಗಳೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದ್ದು, ಇದು ಸೃಜನಶೀಲತೆ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಉತ್ತೇಜನ ನೀಡಿತು. 2024-25 ಕುರಿತು ನೆನಪಿಸಿಕೊಳ್ಳುವಾಗ ನಾವು ಸೇರಿ ಮಾಡಿದ ದೊಡ್ಡ ಪ್ರಭಾವವನ್ನು ನಾವು ನೋಡಬಹುದು. 33 ಕಾರ್ಯಕ್ರಮಗಳು ಮತ್ತು 732 ಸ್ವಯಂ ಸೇವಕರೊಂದಿಗೆ ಐಕೇರ್ ಸಮುದಾಯಗಳಲ್ಲಿ ಶಾಶ್ವತ ಪರಿಣಾಮವನ್ನು ಸೃಷ್ಟಿಸುತ್ತಿದೆ. ಪರಿಸರ ಸಂರಕ್ಷಣೆ ಮತ್ತು ಶಿಕ್ಷಣ ಅನುಭವಗಳನ್ನು ಉತ್ತಮಗೊಳಿಸುವ ಮೂಲಕ ಪ್ರತಿಯೊಂದು ಉಪಕ್ರಮವು ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಹೆಜ್ಜೆ ಹಾಕಿದೆ. ನಾವು ನಮ್ಮ ಎಲ್ಲ ಸ್ವಯಂ ಸೇವಕರಿಗೆ, ಉದ್ಯೋಗಿಗಳು ಮತ್ತು ಅವರ ಕುಟುಂಬಗಳು ಅವರ ಉತ್ಸಾಹ, ಸಮರ್ಪಣೆ ಮತ್ತು ನಿಷ್ಠೆಯುಳ್ಳ ಬೆಂಬಲಕ್ಕೆ ಆಳವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಪ್ರಯತ್ನಗಳು ಸಂತೋಷವನ್ನು, ಅವಕಾಶಗಳನ್ನು ಸೃಷ್ಟಿಸಿವೆ ಮತ್ತು ಅನೇಕ ವ್ಯಕ್ತಿಗಳನ್ನು ಪ್ರೇರೇಪಿಸಿವೆ. ಐಕೇರ್ನಲ್ಲಿ ನಾವು ಒಟ್ಟಾಗಿ ಬದಲಾವಣೆ ತರಬಹುದು ಎಂದು ನಂಬುತ್ತೇವೆ. ನಮ್ಮ ಸಮುದಾಯ ಸಬಲೀಕರಣ, ಬೆಳವಣಿಗೆ ಮತ್ತು ಪರಿವರ್ತನೆಯ ಪ್ರಯಾಣವನ್ನು ಮುಂದುವರಿಸೋಣ. ಶಕ್ತಿಯುತ ಸಮುದಾಯಗಳನ್ನು ಬಲಪಡಿಸಲು ಮತ್ತು ಉತ್ತಮ ಬದಲಾವಣೆಗೆ ಪ್ರೇರಣೆ ನೀಡಲು ಒಟ್ಟಿಗೆ ಕೆಲಸ ಮಾಡೋಣ.